नमः स्वाहा ॐ लोहिताक्षाय नमः स्वाहा ॐ प्रदर्तनाय नमः स्वाहा ॐ प्रभोताय नमः स्वाहा ॐ वेदवद्धाम्ने नमः स्वाहा ॐ पवित्राय नमः स्वाहा ॐ परस्मैमुद्राय नमः स्वाहा ॐ ईशानाय नमः स्वाहा ॐ प्राणदाय नमः स्वाहा ॐ प्राणाय नमः स्वाहा ॐ ज्येष्ठाय नमः स्वाहा ॐ ज्येष्ठाय नमः स्वाहा ॐ प्रजापतये नमः स्वाहा ॐ हिरण्यगर्भाय नमः स्वाहा ॐ भोगरत्नाय नमः स्वाहा ॐ नाथाय नमः स्वाहा ॐ मधुसूदनाय नमः स्वाहा ॐ ईश्वराय नमः स्वाहा ॐ विक्रमिणे नमः स्वाहा ॐ धन्विने नमः स्वाहा ॐ मेधाविने नमः स्वाहा ॐ आत्मवते नमः स्वाहा ॐ सुरेशाय नमः स्वाहा ॐ शरणाय नमः स्वाहा ॐ शत्रमणे नमः स्वाहा ॐ ईश्वरेतसे नमः स्वाहा ॐ प्रजाभवाय नमः स्वाहा ॐ अह्ने नमः स्वाहा ॐ संवत्सराय नमः स्वाहा ॐ ज्ञानाय नमः स्वाहा ॐ प्रत्ययाय नमः स्वाहा ॐ सर्वदर्शनाय नमः स्वाहा विष्णवे नमः ॐ परांशवे नमः स्वाहा ॐ नमोधाय नमः स्वाहा ॐ शिषये नमः स्वाहा ॐ ऊर्जिताय नमः स्वाहा ॐ अतीन्द्राय नमः स्वाहा ॐ संग्रहाय नमः स्वाहा ॐ सर्गाय नमः स्वाहा ॐ ददात्मये नमः स्वाहा ॐ नियमाय नमः स्वाहा ॐ यमाय नमः स्वाहा ॐ विद्याय नमः स्वाहा ॐ वैद्याय नमः स्वाहा ॐ सदा योगिने नमः स्वाहा ॐ वीरघ्ने नमः स्वाहा ॐ माधवाय नमः स्वाहा ॐ मधवे नमः स्वाहा ॐ महेन्द्रियाय नमः स्वाहा ॐ महामायाय नमः स्वाहा ॐ भोस्वाहाय नमः स्वाहा ॐ महाबलाय नमः स्वाहा ॐ महाबुद्धये नमः स्वाहा ॐ महावीर्याय नमः स्वाहा ॐ महाशक्तये नमः स्वाहा ॐ महाज्ञवये नमः स्वाहा ॐ अनित्येशवपुषे नमः स्वाहा ॐ श्रीमते नमः स्वाहा ॐ अमेयात्मने नमः स्वाहा ॐ महाकृतये नमः स्वाहा ॐ हेश्वासाय नमः स्वाहा
ಸಂಪ್ರೀತಿಗೊಳಿಸಿದ ಪ್ರಸನ್ನ ಕಾಲ. ಈ ಸಮಯದಲ್ಲಿ ನಾವೆಲ್ಲರೂ ಶ್ರದ್ಧೆಯಿಂದ ಭಕ್ತಿಯಿಂದ ದೇವತಾ ಸನ್ನಿಧಾನಕ್ಕೆ ಪ್ರಾರ್ಥಿಸಿಕೊಳ್ಳಬೇಕು. ವಿಷ್ಣುವಿನ ಸಹಸ್ರನಾಮವನ್ನು ಹೇಳಿ ಅಗ್ನಿಯಲ್ಲಿ ಹೋಮವನ್ನು ನಾವು ಮಾಡಿದ್ದೇವೆ. ಈ ಸತ್ಕರ್ಮದಿಂದ ಭಗವಂತ ಪ್ರಸನ್ನನಾಗಿ ಈ ಲೋಕಕ್ಕೆ ಬರುವ ಸಕಲ ಗಂಡಾಂತರಗಳಿಂದಲೂ ಸಜ್ಜನರನ್ನು ಪಾರು ಮಾಡಿ ಎಲ್ಲರೂ ಶಾರೀರಿಕ ಮಾನಸಿಕವಾದಂತಹ ಆರೋಗ್ಯವನ್ನು ಹೊಂದುವವರಾಗಿ ಭಗವಂತನ ಪ್ರೀತಿಪಾತ್ರರಾಗಿ ಸತ್ಕರ್ಮ ನಿರತರಾಗುವಂತೆ, ಹಾಗೆ ಇಂತಹ ಸನಾತನ ಧರ್ಮಕ್ಕೆ ಎಲ್ಲ ರೀತಿಯ ಶಕ್ತಿಯನ್ನು ಅನುಗ್ರಹಿಸಬೇಕು. ನಮ್ಮ ದೇಶ ಧರ್ಮ ಸಂರಕ್ಷಣೆ ಆಗಬೇಕು. ಸಜ್ಜನರೆಲ್ಲರೂ ಸುಖಿಗಳಾಗಬೇಕು. ಗೋವು ಬ್ರಾಹ್ಮಣರು ಸಂತೋಷವಾಗಿರಬೇಕು. ಅಂತಹ ಸತ್ಕರ್ಮಗಳನ್ನೆಲ್ಲ ಮಾಡುವಲ್ಲಿ ಭಗವಂತ ನಮಗೆ ಪ್ರೇರಣೆಯನ್ನು ಅನುಗ್ರಹಿಸಬೇಕು. ಬಂದ ಭಕ್ತಾದಿಗಳ ಸಕಲ ಕಷ್ಟಗಳು ಪರಿಹಾರವಾಗಿ ಅವರ ಅಭೀಷ್ಟ ಸಿದ್ಧಿಯಾಗಬೇಕು. ಹಾಗೆಯೇ ಮಠದ ಸನ್ನಿಧಾನದಲ್ಲಿ ಸಾನ್ನಿಧ್ಯವೃದ್ಧಿಯಾಗುವುದಲ್ಲದೆ ಇಂತಹ ಸತ್ಕರ್ಮವನ್ನು ಆಚರಿಸುವಲ್ಲಿ, ಭಗವಂತನ ಪ್ರೀತಿಯನ್ನು ಸಂಪಾದಿಸುವಲ್ಲಿ ಯಜ್ಞೇಶ್ವರನ ಕೃಪೆಯಾಗಬೇಕು. ಮಾಡಿದಂತಹ ಕಾರ್ಯದಿಂದ ತಿಳಿದು ತಿಳಿಯದೇ ಆಗಿರುವ ಯಾವುದಾದರೂ ಪ್ರಮಾದಗಳಿದ್ದರೆ ಅದನ್ನು ಮನ್ನಿಸಬೇಕು. ಹಾಗೆ ಭಕ್ತ ಜನರನ್ನು ಅನುಗ್ರಹಿಸಬೇಕು, ಉದ್ಧರಿಸಬೇಕು ಎಂದು
ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡ್ತೇವೆ. ಓಂ ಸಶಂಖಚಕ್ರಂ ಸಜಲೇನ ಕುಂಡಲಂ ಸಪೀತವಸ್ತ್ರಂ ಸರಸೇರುಹೇಕ್ಷಣಂ ಸಹಾರವಕ್ಷಸ್ತವಶೋಭಿತೋಸ್ತುಭಂ ನಮಾಮಿ ವಿಷ್ಣುಂ ಶಿರಸಾ ಚತುರ್ಭುಜಂ ವನಮಾನೀಕದೇಶಾಂಗೇ ಶಂಖೇ ಚಕ್ರೇ ಚರಂದಕೇ ಶ್ರೀಮಾನ್ ನಾರಾಯಣೋ ವಿಷ್ಣುಃ ವಾಸುದೇವೋಭಿರಕ್ಷತೋ ಶ್ರೀ ಮಹಾವಿಷ್ಣವೇ ನಮಃ. ನಮಸೋದಿಷ್ಟ ಪ್ರಾರ್ಥನಾಂ ಸಮರ್ಪಯಾಮಿ. ಶ್ರೀ ಮಹಾವಿಷ್ಣುದೇವರ ಪಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದ. ಗಾಯತ್ರಿಯಮ್ಮನವರ ಪಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದ. ಶ್ರೀರಾಮಚಂದ್ರನ ಪಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದ. ಎಲ್ಲರೂ ಪ್ರಾರ್ಥಿಸುತ್ತಾ ನಿಂತಲ್ಲಿ ಪ್ರದಕ್ಷಿಣೆ ಬಂದು ನಮಸ್ಕಾರ ಮಾಡಿ. ನಮೋಸ್ತವನಂತಾಯ ಸಹಸ್ರಮೂರ್ತಯೇ ಸಹಸ್ರಪಾದಾಕ್ಷಶಿರೋರವಾಹನೆ ಸಹಸ್ರನಾಮ್ನೇ ಪುರುಷಾಯ ಶಾಶ್ವತೆ ಸಹಸ್ರಕೋಟಿಯುಗಧಾರಿಣೇ ನಮಃ. ಶ್ರೀ ಮಹಾವಿಷ್ಣವೇ ನಮಃ. ಮನಸೋದಿಷ್ಟ ಪ್ರಾರ್ಥನಾಂ ಸಮರ್ಪಯಾಮಿ.